ತುಂಗಭದ್ರಾ ಜಲಾಶಯ ಎಲ್ಲಾ ಹೊಸ ಗೇಟುಗಳನ್ನು ಅಳವಡಿಸಲು ಮನವಿ ತುಮಕೂರು ಜಿಲ್ಲಾ ಪಾವಗಡ ತಾಲೂಕು ಪೂಜಾರಿ ಅಧ್ಯಕ್ಷರು ಹಾಗೂ ವಿಜಯನಗರ ಡಿ ಹುಲಗಪ್ಪ ರಾಜ್ಯ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕು ಎಂದು ಹೋರಾಟದ ಮೂಲಕ ಮನವಿ ಸಲ್ಲಿಸಿದರು. ಒತ್ತಾಯಿಸಿ ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಎಲ್ಲ ಪ್ರಗತಿಪರ ಸಂಘಟನೆ ಇವತ್ತು ನಾವು ತುಮಕೂರು ಜಿಲ್ಲೆಯಿಂದ ನಿನ್ನೆನೇ ಮಾತಾಡಿದ್ವಿ. ನಾವು ತುಂಗಭದ್ರಾ ಡ್ಯಾಮು 19ನೇ ಗೇಟು ತಾತ್ಕಾಲಿಕವಾಗಿ ಒಂದು ನಿರ್ಮಾಣ ಮಾಡಿರೋದ್ರಿಂದ ಅದರಿಂದ ಎಲ್ಲ ಗೇಟುಗಳನ್ನು ಒಂದು ಬಂದೋಬಸ್ತ್ ಮಾಡಿ, ಏಕೆಂದರೆ ಬರೀ ತುಂಗಭದ್ರಾ ಡ್ಯಾಮು ನಮ್ಮೊಬ್ಬರಿಗೆಲ್ಲ ಸೀಮಿತ. ಇದು ಕರ್ನಾಟಕ ರಾಜ್ಯ ಮತ್ತು ಆಂಧ್ರ ತೆಲಂಗಾಣ 3 ರಾಜ್ಯಕ್ಕೂ ತುಂಗಭದ್ರಾ ಒಂದು ಜೀವ ನದಿ ಇದ್ದಂಗೆ. ಇವತ್ತು ನೀರೇ ಕಡಿಕೆ ಹೋದ್ಮೇಲೆ ನಮ್ಮ ರೈತ ಏನು ಬೆಳೀತಾನೆ ಅಂತ ರೈತನಿಗೆ ಇವತ್ತು ಅದೇನು ಮಾಡ್ತಾರೆ ನೀವು ಅಧಿಕಾರಿಗಳಾಗಿರ್ಬೋದು, ಇಲ್ಲಿರೋಂಥ ಶಾಸಕರು ಒತ್ತಾಯ ಮಾಡಬೇಕು, ಸರ್ಕಾರ ಇದ್ರ ಮೇಲೆ ಗಮನ ಸೆಳೀಬೇಕು. ಎಷ್ಟು ಮೊದಲನೇದಾಗಿ ಅನಿತಾ ಮೇಡಮ್ ಅವರಿಗೆ ನಾವು ಇವತ್ತು ಒಬ್ಬ ಹೆಣ್ಣು ಹುಲಿಯಾಗಿ ಸುಮಾರು 200 ಕಿಲೋಮೀಟರ್ದಿಂದ ಸಿರುವಾರದಿಂದ ಮುಂಡ್ರಾಬಾದ್ವರೆಗೆ ನಡ್ಕೊತ ಬಂದಿರೋಂಥ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕರ್ನಾಟಕ ರೈತ ಸಂಘ ಹಸಿರು ಸೇನೆಯಿಂದ ಶರಣಪ್ಪ ದೊಡ್ಡಮನೆ ಅವರು ಇವತ್ತು ಈ ಭಾಗದಾಗ ಎಷ್ಟು ನನ್ನ ಜಿಲ್ಲೆಯಲ್ಲಿ ಇದಾದರೆ ನಮ್ಮ ಜಿಲ್ಲೆ ಅನ್ಕೊಂಬೋಣ ಸುಮಾರು 1500ರಿಂದ 2000 ಎಕರೆವರೆಗೆ ಇಂದಿನ ದಿನಗಳಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ ಅತ್ಯಂತ ನಮ್ಮ ರೈತರಿಗೆ ಇವತ್ತು ಸಮೃದ್ಧಿಯಾಗಿ ನಾವು ವಿಜಯನಗರ ಭಾಗದಾಗ ಸರಿಯಾಗಿ ಇರ್ಬೇಕಂದ್ರೆ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ. ಅವರಿಗೆ ನನ್ನ ಧನ್ಯವಾದಗಳು. ಎಲ್ಲ ಜಿಲ್ಲೆಗಳಿಂದ ಬಂದಂಥ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ತಮ್ಮ ರೈತರೊಂದಿಗೆ ನಮಸ್ಕರಿಸುತ್ತಾ, ಇವತ್ತು ರಾಜಕಾರಣಿಗಳು ಇವತ್ತು ತನ್ನ ಮನೆ ಮಕ್ಕಳಾಗಿದ್ದರೆ ಅಥವಾ ತನ್ನ ಮನೆಯಲ್ಲಿ ಅಕ್ಕ ತಂಗಿಯರಾಗಿದ್ದರೆ ಈ ರೀತಿ ಬೀದಿಯಿಂದ ಸುಮಾರು 200 ಕಿಲೋಮೀಟರ್ವರೆಗೆ ದಾರಿಯಲ್ಲಿ ಬರ್ತಾರೆ ಅಂದರೆ ಅವ್ರು ಎಷ್ಟು ನೋವಾಗ್ತಿತ್ತು. ಅದೇ ರೀತಿಯಾಗಿ ನಮ್ಮ ರೈತರ ಪರ ಹೋರಾಟ ಮಾಡ್ತಕ್ಕಂಥ ಒಬ್ಬ ಹೋರಾಟಗಾರ್ತಿಗೆ ಸ್ವಲ್ಪ ಅನುಕಂಪ ತೋರಿಸೋದು ಬೇಡ, ಒಂದು ಒಂದು ಅನುಕಂಪ ಬೇಡ. ಇಂಥ ರಾಜಕೀಯಗಳು ನಮಗೆ ಬೇಕಾ? ಇದು ಆ ಒಬ್ಬ ಇವತ್ತು